ಆತ್ಮೀಯ ಶಿಕ್ಷಕರೇ, ತಮ್ಗೆಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಅಗೇನ್ ಅವರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, 2027ರ ಮಹಾ ಜನಗಣತಿಯನ್ನ ನಾವು ನೋಡ್ತಾ ಇದ್ದಾವೆ. ಬರೀ ಖುಷಿ ಆಗ್ತಾ ಇದೆ. ಸರ್ಕಾರ ತನ್ನ ಸ್ವತಂತ್ರ ನಂತರ 8ನೇ ಒಂದು ಜನಗಣತಿಯನ್ನ ಪ್ರಾರಂಭ ಮಾಡ್ತಾ ಇದೆ. ನಾವೆಲ್ಲರೂ ಭಾಗಿಯಾಗ್ತಾ ಇದ್ದೇವೆ. ಭಾಗಿಯಾದ ತಕ್ಷಣ ಕೆಲವೊಂದು ಕಾರ್ಯಗಳನ್ನ ಈಗಾಗಲೇ ತರಬೇತಿ ಮೂಲಕ ನಮ್ಗೆ ತಿಳಿಸಿರ್ತಾರೆ. ಆದ್ರೂ ಸಹಿತ ಮತ್ತಷ್ಟು ನಮ್ಮ ಕಡೆಯಿಂದ ಇನ್ನಷ್ಟು ಸರಳವಾಗಿ ಸುಲಭವಾಗಿ ನಿಮ್ಮ ಡೌಟ್ಗಳಿರುವಂತ ಸಂದೇಹಗಳಿರ್ತಕ್ಕಂಥ ಅಂಶಗಳಿಗೆ ಒಂದಿಷ್ಟು ಪರಿಹಾರಗಳನ್ನ ಚರ್ಚೆ ಮಾಡ್ತಕ್ಕಂಥ ಅವಕಾಶವನ್ನ ನಾನು ಮಾಡಿಕೊಡ್ತಾ ಇದ್ದೇನೆ ತಮ್ಮೆಲ್ಲರ ಜೊತೆಗೆ. ಆದ್ಮೇಲೆ ತಮ್ಗೆಲ್ಲ ಗೊತ್ತಿರುವ ಹಾಗೆ ಕಟ್ಟಡಗಳು ಮತ್ತು ಜನಗಣತಿ ಮನೆಗಳನ್ನ ಯಾವ ರೀತಿ ನಿಖರವಾಗಿ ಗುರುತಿಸ್ತಕ್ಕಂಥ ವಿಧಾನ ಇದೆ. ಮೇನ್ ನಮಗ್ ಇದೇ ಇದೆ ರೀ. ಮ್ಯಾಪಿಂಗ್ ಮಾಡ್ಬೇಕಾದ್ರೆ ಮೊದಲಿಗೆ ನಮಗ್ ಬೇಕಾಗಿರೋದು ಏನ್ ಹೇಳ್ರಿ, ಕಟ್ಟಡಗಳನ್ನ ಯಾವ ರೀತಿ ಗುರುತ ಮಾಡಬೇಕು, ಜನಗಣತಿ ಮನೆಗಳನ್ನ ಯಾವ ರೀತಿ ನಿರ್ಧಾರ ಮಾಡಬೇಕು. ನೀವು ಎರಡು ಅಂಶಗಳನ್ನ ಕಲ್ತಿರಂದ್ರೆ ನಿಮಗೆ ಮ್ಯಾಪ್ ಏನಾದೈತಿ ರೆಡಿ ಆಗ್ತಾ ಇದೆ, ಗಮನಿಸ್ಬೇಕು. ನಾನು ಮೊದಲನೇ ವಿಡಿಯೋದಲ್ಲಿ ಹೇಳಿದ್ದೇನೆ, ಕಟ್ಟಡ ಅಂದ್ರೆ ಹೆಂಗಿರ್ಬೇಕು, ಜೊತೆಗೆ ಆವರಣ ಅಂದ್ರೆ ಏನ, ಹೌದಾ, ಸಾಮಾನ್ಯ ಕುಟುಂಬ ಅಂದ್ರೆ ಏನ, ಸಂಸ್ಥಾರೂಪ ಕುಟುಂಬ ಅಂದ್ರೆ ಏನ, ವಸತಿ ಏತರ ಕುಟುಂಬಗಳಂದ್ರೆ ಏನ. ಇದ್ರ ಬಗ್ಗೆ ಚರ್ಚೆನ ನಾವು ಆಲ್ರೆಡಿ ಮಾಡಿದ್ದೇವೆ 1ನೇ ವಿಡಿಯೋದಲ್ಲಿ. ಇದು 2ನೇ ವಿಡಿಯೋ ನಿಮ್ಗೆ ಸಿಗ್ತಾ ಇದೆ. ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಡಿಯೋ. ಇದಾದ ನಂತರ ಮುಂದಿನ ವಿಡಿಯೋದಲ್ಲಿ ಏನಾಗ್ತಾ ಇದೆ, ಮ್ಯಾಪ್ ಅನ್ನ ಯಾವ ರೀತಿ ರೆಡಿ ಮಾಡೋದು ಅತಿ ಸರಳವಾಗಿ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇನೆ. ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಕಟ್ಟಡಗಳನ್ನ ಯಾವ ರೀತಿ ಗುರುತ ಮಾಡಬೇಕು ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೇವೆ. ತಾವಿಲ್ಲಿ ನೋಡ್ತಾ ಇದ್ದೀರಾ, ಚಿತ್ರದಲ್ಲಿ ಕಾಣ್ತಾ ಇದೆ, ಜನಗಣತಿ ಮನೆಯನ್ನ ಯಾವ ರೀತಿ ಗೆಸ್ ಮಾಡಬೇಕು, ಜೊತೆಗೆ ಕಟ್ಟಡಗಳನ್ನ ಯಾವ ರೀತಿ. ನೋಡಿ, ಇದು ಕಟ್ಟಡ ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ. ಕಟ್ಟಡದಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ನೋಡಿ, ತಾವು ಈ ರೀತಿ ನೋಡ್ಬೋದು. ಈ ರೀತಿ ಏನಿದೆ ಕಟ್ಟಡ ಇದೆ. ಈ ಕಟ್ಟಡ ಒಳಗಡೆ ಏನಿದಪ್ಪ ಹತ್ರ ನೋಡಿ, ಇದರಲ್ಲಿ ಒಂದು ಮನೆ ಇದೆ, ಇದರಲ್ಲಿ ಒಂದು ಮನೆ ಇದೆ. ನೋಡಿ, ಇದರಲ್ಲಿ 5 ಮನೆಗಳನ್ನ ನಾವು ಗಮನಿಸ್ತಾ ಇದ್ದೇವೆ. ಹೌದಾ, ಇರ್ಲಿ, ಅದು ಮನೆಗಳು ಎಷ್ಟು ಬೇಕಾದಷ್ಟು ಇರ್ಲಿ, ನಮಗ ಅದ್ರದ್ದು ಏನು ಪ್ರಶ್ನೆ ಬರೋದೇ ಇಲ್ಲ ರೀ. ಹೌದಾ, ಚಿತ್ರದಲ್ಲಿ ತಾವು ಗಮನಿಸಬಹುದು. ಚಿತ್ರ ತಾವು ನೋಡ್ತಾ ಇದ್ರಿ ಇಲ್ಲಿ. ನೋಡಿ, ಜೂಮ್ ಮಾಡ್ತಾ ಇದ್ದೆ ನಾನು. ಮನೆಗಳು ಯಾವ ರೀತಿ ಬರ್ತಾ ಇದಾವೆ ನೋಡಿ. ಒಂದು ಕಟ್ಟಡ ಅಂದ್ರೆ ಹೆಂಗಿದೆ ತಾವು ಗಮನಿಸಬಹುದು. ಹೌದಾ, ಎಸ್. ಇದೊಂದು ಏನಪ್ಪಾ ಅಂತಂದ್ರ ಕಟ್ಟಡ ಅಂತ ನಾವು ಕರಿತಾ ಇದ್ದೇವೆ. ಕ್ಲಿಯರ್. ಇದೊಂದು ಏನ್ ಹೇಳ್ರೆ, ಕಟ್ಟಡ ಆಗಿದೆ. ಇದಕ್ಕೊಂದು ನಾವು ಕಟ್ಟಡ ಅಂತಂದು ಕನ್ಸಿಡರ್ ಮಾಡಬೇಕು. ಇದಕ್ಕೆ ನೀವು ನಂಬರ್ ಅನ್ನ ಕೊಡಬಹುದು. ಏನ, CN1 ಅಂತಂದು ಕೊಡಬಹುದು. ನೆನ್ಪಿಟ್ಟುಕೊರಿ, CN. ಹೌದಾ, ಸೆನ್ಸಸ್ ನಂಬರ್ ಅಂತ ನಾವು ಕರಿತಾ ಇದ್ದೇವೆ. 1 ಅಂತಂದು ಬರ್ತಾ ಇದೆ. ಹೌದಾ, ಇನ್ನ ಆ ಸೈಡ್ ಅನ್ನ ನಾವು ಗಮನಿಸ್ತಾ ಇದ್ದೇವೆ. ತಾವು ನೋಡ್ಬೋದು. ಹೌದಾ, ಆ ಸೈಡ್ ಅನ್ನ ತಾವು ಸಹಿತ ಗಮನಿಸ್ತಾ ಇದಾರೆ. ನೋಡಿ, ಅಲ್ಲಿ ಆ ಒಂದು ಮನೆಯಲ್ಲಿ ಏನಾಗಿದಪ್ಪ ಅಂದ್ರ ನೋಡಿ, 3 ಬಾಗಿಲುಗಳು ಕಂಡು ಬರ್ತಾ ಇದಾವೆ. ಎಷ್ಟು ಬಾಗಿಲುಗಳಿದಾವ್ರಿ? 3 ಬಾಗಿಲುಗಳಿದಾವೆ. ಇದು 1ನೇ ಬಾಗಿಲು, 2ನೇ ಬಾಗಿಲು, ಇದು 3ನೇ ಬಾಗಿಲು. ನೀವು ಪ್ರಕಾರ ನೋಡ್ಬೋದು, ಇದು ಒಂದು ಕಟ್ಟಡ. ಈ ಕಟ್ಟಡದಲ್ಲಿ ನೀವು ಗಮನಿಸಬೇಕು, ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಪಾಯಿಂಟ್ ಗಳನ್ನ ನಾವು ನೋಡ್ತಾ ಇದಾವೆ ಇಲ್ಲಿ. ಹೌದಾ, ಇಲ್ಲೂ ಸಹಿತ ಒಂದು ಕಟ್ಟಡ ಇದೆ. ಇದಕ್ಕೆ ನಾವು CN2 ಅಂತ ಕನ್ಸಿಡರ್ ಮಾಡಬಹುದು. ಹೌದಾ, CN2 ಎಷ್ಟು ಮನೆಗಳದವ್ರೆ? 3 ಮನೆಗಳನ್ನ ನಾವೇನ್ ಮಾಡ್ಬೋದು, ಡಿಸೈಡ್ ಮಾಡ್ಬೋದು. ಯಾಕ 3 ಬಾಗಿಲುಗಳು ಅಂದ ಕೂಡಲೇ 3 ಕುಟುಂಬಗಳಿದಾವಲ್ಲಿ ಚೆಕ್ ಮಾಡ್ಬೇಕು. ಕುಟುಂಬ ಅಂದ್ರೆ ನಿಮ್ಗೆ ಆಲ್ರೆಡಿ ಹೇಳಿದೇವೆ ನಾವು. ಏನಪ್ಪಾ ಅಥವಾ ಅದೇ ಮನೆಯಲ್ಲಿ ಅಡಿಗೆ ಮನೆಯದ್ದು ಊಟ ಮಾಡ್ತಿರಂದ್ರೆ ಅದೊಂದು ಏನಾಗಿರ್ತದೆ, ಕುಟುಂಬ ಆಗಿರ್ತಾ ಇದೆ. ಅಥವಾ ಇವೆಲ್ಲವೂ ಒಂದೇ ಮನೆಗೆ ಸಂಬಂಧಪಟ್ಟಿದ್ದು ಅಂದ್ರೆ ಅದು ಒಂದೇ ಜನಗಣತಿ ಮನೆ ಆಗಿರ್ತಾ ಇದೆ. ನೆನ್ಪಿಟ್ಕೋರಿ. ಹೌದಾ, ಎಸ್. ಇಲ್ಲೂ ಸಹಿತ ನಾವು ನೋಡ್ತಾ ಇದ್ದೇವೆ. 2 ಚಿತ್ರಗಳನ್ನ ತಾವು ನೋಡ್ತಾ ಇದ್ದಾರೆ ಕ್ಲಿಯರ್ ಆಗಿ ಇಲ್ಲಿ. ಗಮನಿಸ್ತಾ ಇದಾರೆ ತಾವು. ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ನೀವು ಗಮನಿಸಬಹುದು. ಸರ್, ಇದು 1 3 ಅದಾವ್ರಿ, ಇವೆರಡು ಅದಾವ್ರಿ. ಇವತ್ತೊಂದು ಕಟ್ಟಡ 2 ಅಂತಂದು ಕನ್ಸಿಡರ್ ಮಾಡಬಹುದೇನ? ಮಾಡಬಹುದು. ಅವು ಬೇರೆ ಬೇರೆ ವ್ಯಕ್ತಿಗಳಿಗೆ ಸಂಬಂಧಪಟ್ಟಿದ್ದು ಅಂದ್ರೆ, ಪ್ರೈವೇಟ್ ಎಲ್ಲರೂ ಸಪರೇಟ್ ಆಗಿ ತೊಂದ್ರೆ ಅಂದ್ರೆ ಮಾಡಬಹುದು, ಏನ್ ಸಮಸ್ಯೆ ಇಲ್ಲ. ಇಲ್ಲ, ನೀವು ಎಲ್ಲದಕ್ಕೂ ಒಂದೇ ಕಟ್ಟಡ ನಂಬರ್ ಕೊಟ್ಟು ಅದರಲ್ಲಿ ಇದು 1ನೇ ಜನಗಣತಿ, ಇದು 2ನೇ ಜನಗಣತಿ, ಇದು 3ನೇ ಜನಗಣತಿ, ಇದು 4ನೇದು, ಇದು 5ನೇದು, ಈ ರೀತಿನೂ ನಂಬರ್ ಕೊಡಬಹುದು. ಏನು ಸಮಸ್ಯೆ ಇಲ್ಲ. ಸಮಸ್ಯೆ ನಂಬರ್ ಕೊಡ್ಬೇಕಾದ್ರೆ ಈ ರೀತಿ ಕೊಟ್ಟಿರ್ತಾರೆ ಹೇಳಿದಾರೆ. ಮನೆ ನಂಬರ್ಗಳು ಆಟೋಮೆಟಿಕ್ ಜನರೇಟ್ ಆಗ್ತಾವ್ರಿ. ನೀವ್ ಏನು ಮಾಡಕ್ ಸಾಧ್ಯ ಇಲ್ಲ ರೀ. ಇದನ್ನ ಏನು ಮಾಡೋದಿಲ್ಲ ರೀ. ಜನಗಣತಿ ಮನೆ ಸಂಖ್ಯೆ ಆಟೋಮೆಟಿಕ್ ಏನಾಗ್ತದಲ್ಲಿ ಜನರೇಟ್ ಆಗ್ತಿರ್ತದೆ. ನೀವು ಕೊಡ್ಬೇಕಾಗಿರೋದು ಕಟ್ಟಡ ಸಂಖ್ಯೆಗಳು. ಒಂದತ್ರ ಬಿಲ್ಡಿಂಗ್ ಟಚ್ ಆದ್ರೆ ಒಂದ ಕೊಟ್ಬಿಡ್ರಿ, ಏನ್ ಸಮಸ್ಯೆ ಬರೋದಿಲ್ಲ ರೀ. ವಿಶೇಷವಾಗಿ ಎಲ್ಲಿ ಸಮಸ್ಯೆ ಬರ್ದೈತ್ರಿ, ಸಿಟಿ ಒಳಗ ಜಾಯಿಂಟ್ ಇರ್ತಾವಲ್ರಿ, ಅವಾಗ ಸ್ವಂತದ ಮನೆಗಳು ಬೇರೆ ಬೇರೆ ವ್ಯಕ್ತಿಯ ಮಾಲಕರು ಇರ್ತಾರೆ. ಅವಾಗ ನಾವು ಬೇರೆ ಬೇರೆ ಪ್ರತ್ಯೇಕ ಕಟ್ಟಡಗಳಾಗಿ ತೋರಿಸಬಹುದು. ಬಟ್ ಹಳ್ಳಿಯಲ್ಲಿ ಹಂಗೆ ಇರೋದ್ರಿಂದ ಏನು ಸಮಸ್ಯೆ ಬರೋದಿಲ್ಲ. ಇದು C1 ಅನ್ನಬಹುದು, ಇದು C2 ಅನ್ನಬಹುದು. ಗಮನಿಸಬೇಕು. ಜನಗಣತಿ ಮನೆ ಅಂದ್ರ ಅದೊಂದು ಪೂರ್ಣ ಕಟ್ಟಡ ಇರಬೇಕು, ಅದಕ್ಕೊಂದು ಪ್ರವೇಶ ದ್ವಾರ ಇರಬೇಕು. ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಹೌದಾ, ಎಸ್. ದಟ್ ಈಸ್ ಮೇನ್ ಪಾಯಿಂಟ್ ಆಗಿರ್ತಕ್ಕಂಥ ಅಂಶ ಇದೆ. ತಾವು ಇದನ್ನ ನೋಡ್ಬೇಕಾದೈತಿ. ಇನ್ನ ಯಾವೆಲ್ಲ ಅಂಶಗಳನ್ನ ನಾವು ಗಮನಿಸಬೇಕು ನೋಡಿ. ಕಟ್ಟಡ ಅಂದ್ರೆ ಏನ ಸನ್ನಿವೇಶಗಳು ಎದುರಾಗ್ತಾ ಇದಾವೆ. ಹೌದಾ, ಮನೆ ನೋಡ್ತಾ ಇದ್ರೆ ಬಹಳಷ್ಟು ಚಿಕ್ಕದಾಗಿದೆ. ಹೌದಾ, ಸಿಂಗಲ್ ಮನೆ ಇದೆ, ಒಂದ ಬಾಗಿಲಿದೆ. ಇದಕ್ಕೆ ನಾವು ಒಂದು ಕಟ್ಟಡವೇ ಅನ್ಬಹುದು. ಜೊತೆಗೆ ಕಟ್ಟಡ ಅಂದ್ಕೊಳ್ಳಿ, ಇದಕ್ಕೆ CN1 ಅಂತ ಕೊಡ್ರಿ ನಂಬರ.
ನೋಡ್ರಿ ಪ್ರತಿಯೊಂದಕ್ಕೂ C1 ಆಗನ 2 ಆಗನ 3 ಹಿಂಗ್ ಸೀರಿಯಲ್ ವೈಸ್ ಹೋಗ್ಬೇಕಾದಿದ್ ನೀವು ಎಲ್ಲದಕ್ಕೂ C1 ಅಲ್ಲ ಹೌದಾ. ಸೆನ್ಸಸ್ ನಂಬರ್ 1 ಸೆನ್ಸಸ್ ನಂಬರ್ 2 ನೋಡಿ ಇದು ಒಂದು ಕಟ್ಟಡ ಅನ್ನೋದು ಕನ್ಸಿಡರ್ ಆಯ್ತು. ಒಂದ ಕುಟುಂಬ ಇದೆ, ಮತ್ತ ಅಲ್ಲೇನು ಮತ್ತೊಂದು ಬಾಗಿಲು ಇಲ್ಲ, ಮತ್ತೊಂದು ಯಾವುದೇ ಅಡಿಗೆ ಮನೆ ರೂಮ್ ಇಲ್ಲ, ಬೇರೆ ಕಟ್ಟಡ ಬೇರೆ ಮನೆ ಇಲ್ಲ, ರೂಮ್ ಇಲ್ಲ ಅಂದ ಕೂಡ್ಲೆ ಇದು ಕಟ್ಟಡವೂ ಒಂದಾಗಿರ್ತಾ ಇದೆ, ಜೊತೆಗೆ ಎಸ್ ಜನಗಣತಿ ಮನೆನೂ ಒಂದಾಗಿರ್ತಾ ಇದೆ. ಸಿಂಪಲ್ ಇದೆ, ನೆನ್ಪಿಟ್ಕೋರಿ. ಈ ನಂಬರ್ ಆಟೋಮೆಟಿಕ್ ಜನರೇಟ್ ಆಗಿರ್ತದೆ 001 ಅಂತಂದ. ಹೌದಾ, ಕಟ್ಟಡದ ಸಂಖ್ಯೆನೂ ಒಂದು, ಜೊತೆಗೆ ಮನೆನೂ ಒಂದೇ ಇದೆ. ಯಾಕ ಒಂದೇ ಕುಟುಂಬದಲ್ಲಿ ಏನಾಗಿದೆ ಅಂದ್ರೆ ವಾಸವಾಗಿದೆ. ಗಮನಿಸ್ಬೇಕು ಇವತ್ತಿನ ವಿಡಿಯೋ ಇದು ಬಹಳಷ್ಟು ಇಂಟ್ರೆಸ್ಟಿಂಗ್. ನಿಮ್ಮ ಒಂದು ಮ್ಯಾಪಿಂಗ್ ಮಾಡ್ಬೇಕಾದ್ರೆ ಕಟ್ಟಡಗಳನ್ನ ಗುರ್ತಾ ಮಾಡಬೇಕು, ಅದ್ರ ಒಳಗಿರುವ ಜನಗಣತಿ ಮನೆಗಳನ್ನ ಗುರ್ತಾ ಮಾಡಬೇಕು. ಇದು ಕೇಸ್ ನಂಬರ್ 1 ಅಂತ ಕರಿತಾ ಇದಾರೆ. ಒಂದೇ ಕಟ್ಟಡ ಇದೆ, ಅಲ್ಲಿ ಒಂದೇ ಕುಟುಂಬ ಇದೆ, ಹಾಗಾಗಿ CN1 ಜನಗಣತಿ ಮನೆನೂ ಸಹಿತ ಒಂದೇ ಆಗಿರ್ತಾ ಇದೆ. ಕ್ಲಿಯರ್? ಎಸ್, ಬನ್ನಿ, ವೆರಿ ಇಂಟ್ರೆಸ್ಟಿಂಗ್. ಸೊ ದಟ್ ಈಸ್ ನೋಡಿ, ಗುಡಿಸಲಗತೆ ಇದೆ, ಶಂಕುವಿನ ಆಕಾರದ ಬಾಗಿಲಿದೆ. ಸೊ ಹಾಗಾಗಿ ಇದಕ್ಕೂ ಒಂದು ನಾವು ಕಟ್ಟಡ ಅಂತ ನಾವು ಕರಿತಾ ಇದ್ದೇವೆ. ಇದಕ್ಕ 1 ಕೊಟ್ರಿ, ಇದಕ್ಕೆ 2 ಕೊಡ್ರಿ. ಇಲ್ಲಿ ಒಂದ ಮನೆ ಇದೆ, ಇದಕ್ಕೆ ನಾವೇನ್ ಅನ್ಬೋದು, ಬ್ರಕೆಟ್ ಒಳಗಿದ್ದು ಜನಗಣತಿ ಸಂಖ್ಯೆಯ ನಮ್ಮ ಮನೆಗಳು, ಜನಗಣತಿ ಸಂಖ್ಯೆಯ ಮನೆಗಳು. 2 ಅನ್ನೋದು ಕಟ್ಟಡ ಸಂಖ್ಯೆ 2. ಇದ್ಯಾಕೆ 2 ಕೊಟ್ರಿ ಅಂದ್ರ ಸರ್ ಇದು 1ನೇ ಮನೆ ಐತ್ರಿ ಅನ್ನ ನಾವ್ ಏನ್ ಮಾಡಿ ಹೇಳ್ರಿ, ಇದಕ್ಕೆ 2ನೇ ಕಟ್ಟಡ ಅಂತ ಕೊಟ್ಟು ಇದು ಒಂದು ಕಟ್ಟಡ ಅಂತ ಕನ್ಸಿಡರ್ ಬೇಕು. ಕಟ್ಟಡ 1, ಬಟ್ ಆ ಕಟ್ಟಡ ಸಂಖ್ಯೆ ಎಷ್ಟು ಕೊಟ್ಟಿದಾವ ನಾವು 2 ಕೊಟ್ಟಿದಾವೆ. ಈ ರೀತಿ ನಾವು ಕಟ್ಟಡಗಳನ್ನ ಏನ್ ಮಾಡ್ಬೇಕು, ನಂಬರ್ ಗಳನ್ನ ಬರಿಕೊತ್ ಹೋಗ್ಬೇಕಾದೈತಿ. ಹೌದಾ, ಅದ್ರ ಒಳಗಡೆ ಕುಟುಂಬಗಳು ಎಷ್ಟಿದಾವೆ ಅದರ ಆಧಾರದ ಮೇಲೆ ಜನಗಣತಿ ಮನೆಗಳನ್ನ ನಾವ್ ಏನ್ ಮಾಡೋದು, ಡಿಸೈಡ್ ಮಾಡಬಹುದು. ಹೌದಾ, ಎಸ್, ದಟ್ ಈಸ್ ಕ್ಲಿಯರ್ ಆಗಿದೆ. ಸಾಂಪ್ರದಾಯಿಕ ಗೋಡೆಗಳಿಲ್ಲದ ಶಂಕುವಿನ ಆಕಾರದ ಮನೆಗಳು ಸಹಿತ ಕೆಲವೊಂದು ಕಡೆ ಇರುವುದನ್ನ ನಾವು ಗಮನಿಸ್ತಾ ಇದ್ದೇವೆ. ಹೌದಾ, ಬನ್ನಿ, 3ನೇ ವೆರಿ ಇಂಟ್ರೆಸ್ಟಿಂಗ್ ಇದೆ ನೋಡಿ. ಇಲ್ಲಿ ಸಪರೇಟ್ ಆಗಿರ್ತಕ್ಕಂತ ಒಂದು ಕಟ್ಟಡ ನೋಡ್ರಿ, ಇಲ್ಲಿ ವಿಶೇಷವಾಗಿ ಸಿಟಿಗಳಲ್ಲಿ ಕಾಲನಿಗಳೆಲ್ಲ ಬರ್ತಿರ್ತವೆ. ಅವಾಗ ನೀವು ಇಡೀ ಪೂರ್ಣ ಒಂದು ಕಟ್ಟಡ ಅನ್ನಂಗಿಲ್ಲ, ನೆನ್ಪಿಟ್ಟುಕೋರಿ. ಆಯ್ತಾ, ಇದು ಒಂದು ಕಟ್ಟಡ ನೋಡಿ, ಇದೇನು ಬ್ಲಾಕ್ ಇದಲ್ಲ, ಇದು 2ನೇ ಕಟ್ಟಡ. ಇದಕ್ಕೆ CN2 ಅಥವಾ ಕಿರಣ, ಇದು ಸಪರೇಟ್, ಇದು CN3 ಸಿಟಿಗಳಲ್ಲಿ ಇದು ಬರ್ತಾ ಇದೆ. ಇದು 3ನೇದು, ಇದು 4ನೇ ಕಟ್ಟಡ CN4, ಇದು 5ನೇ ಕಟ್ಟಡ. ಅದ್ರ ಮೇಲೆ ಮತ್ತೊಂದು ಮನೆ ಐತಂದ್ರೆ ಸೊ ಅದ್ರ ಒಳಗಡೆ ಎಷ್ಟದಪ್ಪ ಅಂದ್ರೆ 2 ನೋಡಿ, 5ನೇ ಹತ್ರ 2. ಹೌದಾ, ಸೊ ಇಲ್ಲಿ 6ನೇ ಕಟ್ಟಡ. ಇದು ಎಷ್ಟನೇ ಕಟ್ಟಡ, 6ನೇ ತರ 1 2 3 ಬಾಗಿಲುಗಳು ಅಂದ್ಕೊಳ್ಳೆ. ಸೊ ನೋಡಿ, ಇಲ್ಲಿ 6 ಬರಿತಾ ಇದ್ದೇವೆ. CNR 3 ಜನಗಣತಿ ಮನೆಗಳಿದಾವೆ. ಎಷ್ಟು ಮನೆಗಳು? 3 ಜನಗಣತಿ ಮನೆಗಳು. ನೋಡಿ, ನಂಬರ್ಗಳನ್ನ ಕೊಟ್ಕೊತ ಹೋಗ್ಬೇಕು, ಅದು ಆಟೋಮೆಟಿಕ್ ಜನರೇಟ್ ಆಗ್ತಿರ್ತದೆ. ನೀವು ಯಾವ ನಂಬರ್ ಕೊಡ್ತಿರಲ್ಲ ಆ ನಂಬರ್ ದಿಂದನೇ ಏನಾಗಿರ್ತದೆ ಹೇಳ್ರಿ, ನಿಮ್ಮ ಒಂದು ಗಣತಿ ಕಾರ್ಯ ಸ್ಟಾರ್ಟ್ ಇರ್ಬೇಕಾದೀತಿ, ನೆನ್ಪಿಟ್ಟುಕೋರಿ. ನೋಡ್ರಿ, ಇಲ್ಲಿ ಬಾಗಿಲುಗಳು ಒಂದಕ್ಕೊಂದು ಗೋಡೆಗಳು ಪಕ್ಕದಲ್ಲಿ ಏನಿದಾವೆ ಕೂಡಿದಾವೆ. ನೋಡ್ರಿ, ಒಂದಕ್ಕೊಂದು ಅಂಟಿಕೊಂಡಿದ್ರೂ ಸಹಿತ ಪ್ರತಿಯೊಂದು ಘಟಕವನ್ನ ಪ್ರತ್ಯೇಕ ಪ್ರವೇಶ ದ್ವಾರ ಇದ್ದರೆ ಅಲ್ಲಿ ಬೇರೆ ಬೇರೆ ಕುಟುಂಬಗಳು ಏನಾಗಿರ್ತವೆ, ಸ್ವತಂತ್ರವಾಗಿರ್ತಾ ಇದ್ದಾವೆ. ಹಾಗಾಗಿ ಪ್ರತ್ಯೇಕವಾಗಿರ್ತಕ್ಕಂಥ ರೂಮ್ಗಳು ಏನದಲ್ಲ ಅದನ್ನು ಪ್ರತ್ಯೇಕ ಕಟ್ಟಡ ತಂದು ಗಮನಿಸಬೇಕು. ಆ ಕಟ್ಟಡ ಒಳಗ ಒಂದೊಂದು ಮನೆ ಇದಾವೆ, ಇಲ್ಲಿ 2 ಮನೆ ಇದಾವೆ, ಇಲ್ಲಿ 3 ಮನೆಗಳಿದಾವೆ, ನೆನ್ಪಿಟ್ಟುಕೋರಿ. ಕ್ಲಿಯರ್ ಆಯ್ತಲ್ರಿ? 1ನೇ ಕೇಸನ್ನ ನಾವು ಗಮನಿಸ್ತಾ ಇದ್ದೇವೆ. ಸಿಂಗಲ್ ಇರ್ತಾ ಇದೆ, ಒಂದೇ ಮನೆ ಒಂದೇ ಕಟ್ಟಡ. ಇಲ್ಲಿಯೂ ಒಂದೇ ಕಟ್ಟಡ ಇದೆ, ಒಂದೇ ಮನೆ ಇದೆ. ಬಟ್ ಇಲ್ಲಿ ಏನಾಗಿದೆ ಹೇಳ್ರಿ, 1 2 3 4 5 6 ಕಟ್ಟಡಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ಎಷ್ಟು? 6 ಕಟ್ಟಡಗಳಿದಾವೆ. ಆದರೆ ಒಂದೊಂದು ಕಟ್ಟಡ ಕೆಲವೊಂದು ಕಡೆ 2 3 ಮನೆಗಳಿದಾವೆ. ಅವುಗಳನ್ನ ಜನಗಣತಿ ಮನೆಗಳು ಅಂತ ನಾವು ಕನ್ಸಿಡರ್ ಮಾಡಬೇಕಾಗಿತ್ತು. ಕ್ಲಿಯರ್? ಸೊ ದಟ್ ಈಸ್ ಇಂಟ್ರೆಸ್ಟಿಂಗ್ ಅಂತ ಹೇಳ್ತಾ, ಸೊ ಬನ್ನಿ ಸ್ನೇಹಿತರೆ, ಮುಂದಿನ ಒಂದು ವಿಶೇಷ ಅಂಶಕ್ಕೆ ಹೋಗೋಣ. ಸೊ ದಟ್ ಈಸ್ ನೆಕ್ಸ್ಟ್ ನಿಯಮವನ್ನು ನೋಡೋಣ. ಆವರಣ ಒಂದೇ ಇದೆ ಸ್ನೇಹಿತರೆ. ನೋಡ್ರಿ, ಒಂದೇ ಆವರಣದಲ್ಲಿ ಏನಾಗಿದೆಪ್ಪ ಅಂದ್ರ ಪ್ರವೇಶ ದ್ವಾರ ಈ ರೀತಿ ಇದೆ, ತಾವು ಗಮನಿಸ್ತಾ ಇದ್ದಾರೆ. ಪ್ರವೇಶ ದ್ವಾರವನ್ನ ನಾವು ನೋಡ್ತಾ ಇದ್ದೇವೆ. 5 ಕೊಠಡಿಗಳನ್ನ ಹೊಂದಿರತಕ್ಕಂತ ಒಂದೇ ಕಟ್ಟಡ ಇದೆ. 5 ರೂಮ್ ಇದಾವೆ, ಒಂದೇ ಬಿಲ್ಡಿಂಗ್ ಅನ್ನ ನಾವು ಗಮನಿಸ್ತಾ ಇದ್ದೇವೆ. 1 2 3 4 5 6 ಒಂದು ಅಡಿಗೆ ಮನೆ ಇರೋದ್ರಿಂದ ನೋಡೋಣ ಏನೈತಿ. ನೋಡೋಣ, ಅಲ್ಲಿ ಒಳಗೆ ಪ್ರತ್ಯೇಕ ಕುಟುಂಬಗಳು ಏನಿದೆ ಸ್ವತಂತ್ರವಾಗಿ ಪ್ರವೇಶ ದ್ವಾರಗಳೊಂದಿಗೆ ವಾಸಿಸುತ್ತಿದ್ದರೆ. ವೆರಿ ಇಂಟ್ರೆಸ್ಟಿಂಗ್. ರೂಮ್ ಎಷ್ಟಾಕಿರೋಲು ಅದು ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಒಳಗಡೆ ಹೋದ ಕೂಡಲೇ ನೋಡ್ಲ, ಇಲ್ಲಿ ಪ್ರತ್ಯೇಕವಾಗಿರ್ತಕ್ಕಂಥದ್ದು ಪ್ರತ್ಯೇಕ ಜನಗಣತಿ ಮನೆಗಳು ಇದಾವೆ ಸ್ನೇಹಿತರೆ, ಗಮನಿಸ್ಬೇಕು. ಹೌದಾ? ಸೊ ಹಂಗಾರ ಇಲ್ಲಿ ಹೋಗ್ಲಿಕ್ಕೆ ಬಾಗಿಲು ಇಲ್ಲಿದೆ ನೋಡಿ, ಬಾಗಿಲುಗಳಿದಾವೆ. ಆ ಪ್ರತಿಯೊಂದು ಬಾಗಿಲುಗಳಲ್ಲಿ ಏನಾದ್ರೆ ಪ್ರತ್ಯೇಕವಾಗಿರ್ತಕ್ಕಂಥ ಜನರು ಏನ್ ಮಾಡಿದ್ರು, ವಾಸ ಮಾಡ್ತಿದ್ರು. ಅಂದ್ರೆ ಅವ್ಕ್ ಸಪರೇಟ್ ಆಗಿ ನಾವೇನ್ ಮಾಡ್ಬೇಕು, ಮನೆಗಳು ಇಲ್ಲ. ಈ ಕಡೆ ಒಂದು ಕುಟುಂಬ ಇದೆ, ಈ ಕಡೆ ಒಂದು ಕುಟುಂಬ ಇದ್ದಂದ್ರ ಸೊ ಅವಾಗ ನಾವೇನ್ ಮಾಡ್ಬೋದು, 2 ಪ್ರತ್ಯೇಕ ಜನಗಣತಿ ಮನೆಗಳು. ಸೊ ಡಿಫೆಂಡ್ ಅಪಾನ ರೂಮ್ಗಳು ಎಷ್ಟಿದಾವೆ, ಬಾಗಿಲು ಎಷ್ಟಿದಾವೆ ಅನ್ನೋದು ಡಿಫೆಂಡ್ ಅಲ್ಲ. ಅಲ್ಲಿ ಎಷ್ಟು ಜನ ವಾಸ ಇದ್ದಾರೆ, ಅಲ್ಲಿ ಅಡುಗೆ ಮನೆಗಳು ಎಷ್ಟಿದಾವೆ ತಾವು ಕನ್ಫರ್ಮ್ ಮಾಡ್ಕೋಬೇಕು. ಒಂದೇ ಅಡುಗೆ ಮನೆ ಇರ್ತಾರ, ಅದು ಒಂದೇ ಕುಟುಂಬ ಆಗಿರ್ತಾ ಇದಾರೆ, ಅದು ಒಂದೇ ಜನಗಣತಿ ಮನೆ ಆಗಿರ್ತಾ ಇದಾರೆ.
ಹೌದಾ? ಸೊ ಎರಡು ಅಡಿಗೆ ಮನೆಗಳು ಇದ್ದು ಅಂದ್ರೆ ಅದು ಎರಡು ಜನಗಣತಿ ಮನೆಗಳನ್ನ ಹೊಂದಿರ್ತೈತಿ. ಕಟ್ಟಡ ಒಂದೇ ಇದೆ, ಬಟ್ ಅಲ್ಲಿ ಅಡಿಗೆ ಮನೆಯಾಗ ಬೇರೆ ಬೇರೆ ಕುಟುಂಬಗಳು ವಾಸವಿದಾವೆ. ಹೌದ್ರಿ? ಇಲ್ಲ ಕೆಲವೊಬ್ರು ರೂಮ್ ಮಾಡಿದ್ದಾರೆ, ಅವರು ಅಡಿಗೆ ಮಾಡೋದಿಲ್ಲ, ಬೇರೆ ಕಡೆಯಿಂದ ಊಟ ತರ್ತಾರೆ, ಅದು ಒಂದು ಜನಗಣತಿ ಮನೆಯಲ್ಲರೇ, ಅದು ಸಹಿತ ಒಂದು ಜನಗಣತಿ ಮನೆ. ನೆನ್ಪಿಟ್ಕೋರಿ, ನಾವು ಅಲ್ಲಿ ಕೇಳಿ ಕನ್ಫರ್ಮ್ ಮಾಡಿ ಸೊ ಜನಗಣತಿ ಮನೆಯನ್ನ ಡಿಸೈಡ್ ಮಾಡ್ಬೇಕಾಗ್ತೈತಿ. ಇಲ್ಲಿ ಒಂದೇ ಕಟ್ಟಡ ಇರೋದ್ರಿಂದ ನಾವೇನ್ ಬರಿತಾ ಇದ್ರೆ ಸಿ ಅನ್ನ ಬರಿತಾ ಇದ್ದೇವೆ. ಸಿ ಅನ್ನ ಎಷ್ಟನೇ ನಂಬರ್ ಅದ? ಸೊ ನೋಡಿ, ಇಲ್ಲಿ 6 ಆಗಿದ್ದು ತಿಳ್ಕೊರಿ. ಇಲ್ಲಿ 6 ಆಗಿದ್ದು ಅಂದ್ರೆ ಇದು ಮುಂದಿನ ನಂಬರ್ 7. 7 ಎಷ್ಟು ಜನಗಣತಿ ಮನೆಗಳದಾವ್ರಿ? 2. ಇದು ಯಾಕೆ ಡಿಸೈಡ್ ಆಗ್ತಿತ್ತು ಅಂದ್ರ ಇದು ನಮ್ಗೆ ಕ್ಲಾರಿಟಿ ಇರ್ತದೆ. ನಾವು 1ನೇ ದಿವಸ 2ನೇ ದಿವಸ ಕ್ಲಿಯರ್ ಆಗಿ ಪಿಕ್ಚರ್ ತಿಳ್ಕೊಂಡು ಅಂದ್ರ ರೀ ಅಲ್ಲಿ ಏನ್ ಆಗ್ತಿತ್ತು ಆತರ ನಮ್ಗ 7ನೇ ಕಟ್ಟಡದಾಗ 2 ಜನಗಣತಿ ಮನೆ ಅದಾವ, ನಮ್ಗೆ ಕ್ಲಾರಿಟಿ ಇರ್ತೈತಿ. ಆ 2 ಮನೆಗಳ ಗಂಟು ಮಾಡ್ಲೇಬೇಕು, ಅದನ್ನ ಮ್ಯಾಪಿಂಗ್ ದಲ್ಲಿ ತೋರಿಸಲೇಬೇಕಾಗ್ತೈತಿ. ಹಾಗಾಗಿ ತಾವು ಕಟ್ಟಡ ಅಂದ್ರೇನ, ಜನಗಣತಿ ಮನೆಯನ್ನ ಯಾವ ರೀತಿ ನಿರ್ಧಾರ ಮಾಡ್ಬೇಕು ಅನ್ನೋದು ನಮಗ್ ಕ್ಲಾರಿಟಿ ಇರ್ಬೇಕಾದೈತಿ. ಹೌದ್ರಿ? ಎಸ್. ಬನ್ನಿ ನೆಕ್ಸ್ಟ್ ಮುಂದಿನ ಸನ್ನಿವೇಶವನ್ನ ನೋಡಿದ್ರೆ, ಸೊ ನೋಡ್ರಿ, ಒಂದೇ ಪ್ರವೇಶ ಇದೆ, ಮೆಟ್ಟಲುಗಳು ಹೊಂದಿರತಕ್ಕಂತ ಫ್ಲಾಟ್ಗಳು ಇದಾವೆ. ಬಹುಮಡಿ ಪ್ಲಾಟ್ ಗಳನ್ನ ಒಂದೇ ಕಟ್ಟಡವೆಂದು ಪರಿಗಣಿಸಲಾಗ್ತಾ ಇದೆ. ಆದರೆ ಪ್ರತಿಯೊಂದು ಪ್ಲಾಟ್ ಪ್ರತ್ಯೇಕ ಬಾಗಿಲು ಹೊಂದಿರುವ ಪ್ರತ್ಯೇಕ ಮನೆಗಳನ್ನು ಕನ್ಸಿಡರ್ ಮಾಡಬಹುದು. ನೋಡಿ, ಇವು ಸಿಟಿಗಳಲ್ಲಿ ನಾವು ನೋಡ್ತಾವ ಅಪಾರ್ಟ್ಮೆಂಟ್ಗಳು ಅಂತ ನಾವು ಕರಿತಾ ಇದಾವೆ. ನಿಮಗೆ ಹೆಂಗ್ ಅನುಕೂಲ ಆಗ್ತೈತಿ ಹಂಗ್ ಮಾಡ್ರಿ, ಅದೇನ್ ತಪ್ಪಲ್ಲ. ನೀವು ಇಡೀ ಬಿಲ್ಡಿಂಗ್ ಅನ್ನ ಒಂದೇ ಕಟ್ಟಡ ಅಂದ್ರೆ ಎಸ್ ಯು ಕ್ಯಾನ್ ಟೇಕ್ 7 ಆಗಿತ್ತು, 8 ಬರೆಯೋಣ ರೀ. 8ನೇ ಕಟ್ಟಡ ಅಂತ ಬರೆಯೋಣ ಅದನ್ನ. ನೋಡಿ, 1 ಮನಿ 2 ಮನಿ 3 4 5 6 7 8 ಜನ ವಸತಿಗಳಿದಾವ ಅಂದ್ಕೊಳ್ಳೆ 8ನೇ ಕಟ್ಟಡ 8 ಮನೆಗಳು ಇದಾವೆ ಅಂತ ಹೇಳ್ಬೋದು. 8 ಜನಗಣತಿ ಮನೆಗಳು. ದಟ್ ಈಸ್ ಎಕ್ಸಾಕ್ಟ್ಲಿ ರೈಟ್. ಇಷ್ಟ ಮಾಡಿಬಿಡ್ರಿ. ಇಲ್ಲಂದ್ರೆ ನೀವ್ ಹೆಂಗ್ ಮಾಡ್ಬೇಕು, ಇದಕ್ಕೊಂದು ಸಿ ಎನ್ ನಂಬರ್ ಸಿಟ್ಯಾಗ ಹೆಂಗಿರ್ತದಪ್ಪ ಆತರ ಈ ಮನಿ ಒಬ್ರು ಮಾಲಕ್ ಇರ್ತದ, ಇದಕ್ಕೊಬ್ರು ಮಾಲಕರ, ಇದಕ್ಕೊಬ್ರ. ಸೊ ಅಪಾರ್ಟ್ಮೆಂಟ್ ಗಳನ್ನ ಮಾರಿರ್ತಾರೆ. ಸೊ ಅವಾಗ ಏನಾಗ್ತಿತ್ತ ಅಂದ್ರ ಇವು ಪ್ರತ್ಯೇಕ ಕಟ್ಟಡಗಳು ಅಂತಂದ್ ಏನಾಗ್ತದ ಡಿಸೈಡ್ ಆಗ್ತಿರ್ತದ. ಅವಾಗ ನೀವು ಅದಕ್ಕೆ C11 ನೋಡಿ ಹಿಂಗೂ ಕೊಡ್ಬೋದು, ಬಟ್ ನಮ್ಮಲ್ಲಿ ಬೇಡ ಇದು ಬಹಳ ಗದ್ಲೇನ್ ಆಗಂಗಿಲ್ಲ. C11 C12 C13 C14 ಇದಕ್ಕ 5ನೇ ಕಟ್ಟಡ, ಇದು 6ನೇ ಕಟ್ಟಡ, ಇದು 7ನೇ ಕಟ್ಟಡ, ಇದು 8ನೇ ಕಟ್ಟಡ, ಹಿಂಗೂ ಕೊಡಬಹುದು. ಕಟ್ಟಡಗಳನ್ನ ಪ್ರತ್ಯೇಕ ಮಾಡಬಹುದು. ಇದ್ರ ಒಳಗಡೆ ಎಷ್ಟು ಕುಟುಂಬಗಳಿದಾವೆ, ಒಂದೊಂದು ಮನಿ ಇದ್ದು ಅಂದ್ರೆ ಸೊ ಒಂದೊಂದು ಅಂತಂದ್ ಏನ್ ಮಾಡ್ಬೋದು, ಈ ರೀತಿನೂ ಡಿಸೈಡ್ ಮಾಡ್ಬೋದು. ಇಲ್ಲ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಕ್ ಹೋಗ್ಬೇಡ್ರಿ. ಒಂದೇ ಕಟ್ಟಡದೊಂದು ಪರಿಗಣನೆಗೆ ತಗೋರಿ. ಒಂದೇ ಕಟ್ಟಡದಲ್ಲಿ ಎಷ್ಟು ಮನೆಗಳಿದಾವ್ರಿ? 8 ಜನಗಣತಿ ಮನೆಗಳಿದಾವೆ. ಆ ಜನಗಣತಿ ಮನೆಗಳನ್ನ ನಾವೇನ್ ಮಾಡೋಣ, ಒಂದೊಂದಾಗಿ ತುಂಬ್ಕೊತ ಹೋಗೋಣ. ಯಾವ ರೀತಿ ತುಂಬೇಕು ಅನ್ನೋದು ಮುಂದಿನ ವಿಡಿಯೋದಲ್ಲಿ ನಾನು ಚರ್ಚೆ ಮಾಡ್ತಾ ಇದ್ದೇನೆ, ನೆನ್ಪಿಟ್ಕೋದ್ರ ಬಗ್ಗೆ. ಹೌದ್ರೆ? ಎಸ್. ಕ್ಲಿಯರ್ ಆಯ್ತಲ್ರಿ? ಅಪಾರ್ಟ್ಮೆಂಟ್ಗಳು ಇದ್ದು ಅಂದ್ರ ಅಥವಾ ಫ್ಲಾಟ್ಗಳು ಇದ್ದು ಅಂದ್ರ ಸ್ವಂತ ಇದ್ದು ಅಂದ್ರ ಅವತ್ತು ನೀವು ಸಪರೇಟ್ ಕಟ್ಟಡದನ್ನು ಕೊಡಬಹುದು. ಇಲ್ಲ ಇಡೀ ಬಿಲ್ಡಿಂಗ್ ಅನ್ನ ಒಂದೇ ಕಟ್ಟಡ ನಂಬರ್ ಕೊಟ್ಟು ಅದ್ರ ಒಳಗಡೆ ವಾಸ ಇರತಕ್ಕಂತ ಕುಟುಂಬಗಳು ಇದ್ದು ಅಂದ್ರೆ ಅವುಗಳಿಗೆ ನಾವು ಸಪರೇಟ್ ಜನಗಣತಿ ಮನೆಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಇದೆ. 2 ಅವಕಾಶಗಳನ್ನ ಕೊಡ್ತಾ ಇದ್ರೆ ಅಲ್ಲಿ ನೀವು ನಿರ್ಧಾರ ಮಾಡ್ಬೇಕಾಗಿರ್ತಾ ಇದೆ. ಹೌದ್ರೆ? ಎಸ್. ಬನ್ನಿ ನೆಕ್ಸ್ಟ್ ಮುಂದಿನ ಮತ್ತೊಂದು ವಿಚಾರವನ್ನು ನೋಡೋಣ. ಸೊ ಒಂದೇ ಕಾಂಪೌಂಡ್ ಇದೆ ರೀ, ನೋಡಿ ಒಂದೇ ಕಾಂಪೌಂಡ್ ಇದೆ. ಸೊ 3 ಪ್ರತ್ಯೇಕ ಕಟ್ಟಡಗಳಿದಾವೆ. ವೆರಿ ಇಂಟ್ರೆಸ್ಟಿಂಗ್ ಇದೆ. ಒಂದೇ ಮಾಲೀಕತ್ವ ಅಥವಾ ಬೇರೆ ಬೇರೆ ಮಾಲಕರು ಇರ್ಬೋದು. ಸೊ ಇದ್ರಾಗ 3 ಕಟ್ಟಡಗಳು. ಅವಾಗ ಇದ 1ನೇ ಕಟ್ಟಡ ಅನ್ಬಹುದು, ಇದಕ್ಕೆ 2ನೇ ಕಟ್ಟಡ ಅನ್ಬಹುದು, ಇದಕ್ಕ 3ನೇ ಕಟ್ಟಡ ಅನ್ನಬಹುದು. ಇನ್ನ ಇದ್ರ ಮ್ಯಾಗ ನಿಮಗೆ ಡಿಸೈಡ್, ಇಲ್ಲಿ ಬಾಗಿಲುಗಳು ಎಷ್ಟಿದಾವೆ? 1 ಬಾಗಿಲು 2 3 4 5 6. ಸೊ ಹಾಗಾಗಿ ಇಲ್ಲಿ 6 ಜನಗಣತಿ ಮನೆಗಳು ಅಂತ ನಾವು ಡಿಸೈಡ್ ಮಾಡಬಹುದು. ಸೊ ಇಲ್ಲಿ ಎಷ್ಟಿದಾವ ಮನೆಗಳು ನೋಡಿ, ಇಲ್ಲಿ 1 ಮನೆ ಇದೆ, ಇಲ್ಲೊಂದು ಮನೆ ಇದೆ, ಇಲ್ಲಿ 2 3 4 5 6, ಇಲ್ಲೂ 6 ಅದಾವೆ. ಸೊ 6 ಮನೆಗಳಂತ ಹೇಳ್ಬೋದು. ಸೊ ಇಲ್ಲಿ ನೋಡಿ 1 ಮನೆ ಇದೆ, 2 ಮನೆ ಇದೆ, 3 4 ಅದಾವ ತಿಳ್ಕೊರಿ. ಅವಾಗ 1ನೇ ಕಟ್ಟಡದಾಗ 4 ಜನಗಣತಿ ಮನೆಗಳು. ಅಲ್ಲಿ ಎಷ್ಟು ಜನ ವಾಸವಿದ್ದಾರೆ ಅದ್ರ ಮೇಲೆ ಜನಗಣತಿ ಮನೆಗಳೇನಾತಾವ್ ಡಿಸೈಡ್ ಆತಾವ್. ನೀವು ಅನ್ಬೋದು, ಸರ್ ವಸ್ತಿ ಇದ್ರು ಅಷ್ಟೇನಾ? ಇಲ್ಲ, ಖಾಲಿ ಇದ್ರು ಸಹಿತ ಏನಾಗ್ತದ ಅದು ಜನಗಣತಿ ಮನೆ ಅಂತ ಕನ್ಸಿಡರ್ ಆಗ್ತೈತಿ. ನೆನ್ಪಿಟ್ಕೋರಿ, ಖಾಲಿ ಇದ್ರೂ ಸಹಿತ ಅದು ಜನಗಣತಿ ಮನೆ ಆಗಿರ್ತೈತಿ. ಸ್ಟೋರ್ ರೂಮ್ ಇದ್ರೂ ಸಹಿತ ಅದು ಜನಗಣತಿ ಮನೆ ಆಗಿರ್ತಾ ಇದೆ. ಅಂಗಡಿ ಇದ್ರೂ ಸಹಿತ ಅದು ಏನಾಗಿರ್ತೈತಿ, ಜನಗಣತಿ ಮನೆ ಆಗಿರ್ತಾ ಇದೆ. ನೆನ್ಪಿಟ್ಕೋರಿ, ಒಂದು ಶಾಲೆ ಇದ್ರೂ ಸಹಿತ ಕಟ್ಟಡ ಒಳಗೆ ಅದು ಖಾಲಿ ಬಂದು ನಾವು ತೋರಿಸಬಹುದು. ವಸತಿ ಇಲ್ಲದ ಸೊ ಮನೆಗಳು ಅಥವಾ ನಾವ್ ಏನ್ ಮಾಡ್ಬೋದು, ತೋರ್ಸ್ಲಿಕ್ಕೆ ಅವಕಾಶಗಳಿದಾವೆ. ಸೊ ನೆನ್ಪಿಟ್ಕೋರಿ. ಕ್ಲಿಯರ್? ಎಸ್. ಓಕೆ. ಸೊ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡ ನೆಕ್ಸ್ಟ್ ಮುಂದೊಂದು ಇನ್ನೊಂದು ವಿಶೇಷ ಮತ್ತೊಂದು ನಮಗೆ ಕೆಲವೊಂದು ಏನ್ ಬರ್ತಾವಪ್ಪ ಅಂದ್ರೆ ಸನ್ನಿವೇಶಗಳು ಬರ್ತಿರ್ತವೆ ಅಥವಾ ಕೆಲವೊಂದು ವಿಶೇಷ ಅಂಶಗಳು ಬರ್ತಿರ್ತವೆ. ಯಾವಾಗ ಕಟ್ಟಡಗಳನ್ನ ಗುರ್ತ ಮಾಡ್ಬೇಕು ಅನ್ನೋದು. ಸೊ ಒಂದೇ ಆವರಣ ಇದೆ. ಆವರಣದಲ್ಲಿ ಇಲ್ಲಿ ಏನದಪ್ಪ ಅಂದ್ರ ಇಲ್ಲಿ ಜನರು ಏನದಪ್ಪ ಅಂದ್ರ ವಾಸ ಮಾಡ್ತಾರೆ. ಈ ಮನೆಯಲ್ಲಿ ಏನ್ ಮಾಡ್ತಾರ? ವಾಸವಿದ್ದಾರೆ. ಇಲ್ಲಿ ಹೊರಗಡೆ ಏನದಪ್ಪ ಅಂದ್ರ ಟಾಯ್ಲೆಟ್ ಇದೆ. ಸೊ ಇಲ್ಲಿ ಅಡುಗೆ ಮಾಡ್ಲಿಕ್ಕೆ ಇಲ್ಲೊಂದು ಮನೆ ಇದೆ. ಅವರಿಗೆ ಅಡುಗೆ ಬೇರೆ ಕಡೆ ಮಾಡ್ತಾ ಇದಾರೆ. ಸೊ ಮಲ್ಕೋಲಕ್ಕೆ, ಕೂಡ್ಲಿಕ್ಕೆ, ಬೈಠಕ್ ಮಾಡ್ಲಿಕ್ಕೆ ಒಂದ್ ಏನಿದೆ ಹೇಳ್ರಿ ಸಪರೇಟ್ ರೂಮ್ ಇದೆ.
ಹಾಗಾದ್ರೆ ನಿಮ್ಮ ಪ್ರಕಾರ ಇದು ಎಲ್ಲವೂ ಕೂಡಿ ಒಂದೇ ಕಟ್ಟಡ ಅಂತ ಕನ್ಸಿಡರ್ ಮಾಡಬೇಕು. ಯಾಕ ಒಬ್ರದೇ ಇದೆ ಇದು, ಒಬ್ರದೇ ಇದೆ. ಅವ್ರ ಅಡಿಗೆ ಮಾಡೋದು ಬೇರೆ ಇದೆ, ಮಲ್ಕೋದು ವಾಸವಿರೋದು ಬೇರೆ ಇದೆ, ಕೂಡೋದು ಬೇರೆ ಇದೆ. ಹೌದಾ, ಟಾಯ್ಲೆಟ್ ಹೋಗುವಂಥದ್ದು ಅಂದ್ರೆ ಸಪರೇಟ್ ಆಗಿ ಏನಾಗಿದಾವ್ರಿ ಡಿವೈಡ್. ಒಂದೇ ಆವರಣದಲ್ಲಿ ಏನಾಗಿದವಪ್ಪ ಆ ತರ ಒಂದೊಂದೊಂದು ರೂಮ್ಗಳು ಸಪರೇಟ್ ಆಗಿದಾವ ಅನ್ಕೊಳ್ಳಿ. ನಮ್ ಪ್ರಕಾರ ಇವ್ 4 ಸಪರೇಟ್ ಇದಾವು, 4 ಗೋಡೆ ಇದಾವ ಅನ್ಕೊಳ್ಳಿ, 4 ಕಟ್ಟಡಗಳ ಕನ್ಸಿಡರ್ ಮಾಡಂಗಿಲ್ಲ ರೀ. ಯಾಕಂದ್ರೆ ಅದು ಒಂದೇ ಮನೆಗೆ ಸಂಬಂಧಪಟ್ಟಿರೋದ್ರಿಂದ ಇಡೀ ಆವರಣದಲ್ಲಿ ಅವು ಒಂದೇ ಮನೆ ಅಥವಾ ಒಂದೇ ಕುಟುಂಬ ಅವುಗಳನ್ನ ಬಳಸಲ್ಪಡುತ್ತಿದ್ದರೆ ಅದಕ್ಕೆ ನಾವು ಒಂದು ಕಟ್ಟಡ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾವೆ. ನೆನ್ಪಿಟ್ಕೋರಿ, ಏನ್ ಹೇಳ್ರಿ, ಒಂದು ಕಟ್ಟಡ. ಜೊತೆಗೆ ಅಲ್ಲಿ ಜನಗಣತಿ ಮನೆನೂ ಸಹಿತ ಒಂದು. ನಾವು ಎಷ್ಟನೇ ಕಟ್ಟಡ ಬಂದಿದ್ದೀಗ, 9ನೇ ಕಟ್ಟಡ. ಇಲ್ಲಿ ಜನಗಣತಿ ಮನೆ ಎಷ್ಟು ಹೇಳ್ರಿ, 1 ಅಂತ ಕನ್ಸಿಡರ್ ಮಾಡ್ಬೇಕು. ಮತ್ ನೀವು ಈ ಇಲ್ಲೊಂದು ಅಡಿಗೆ ಮನೆ ಇದೆ, ಅದು ಬೇರೆ ರೀ, ಇದು ಬೇರೆ ಇದು ಬೇರೆ ಅನ್ನಂಗಿಲ್ಲ. ಇಲ್ಲ, ಎಲ್ಲರೂ ಒಂದೇ ಕುಟುಂಬ ಬಳಕೆ ಆಗ್ತಿತ್ತ ಆ ರೂಮ್ಗಳಂದ್ರ ಅದು ಒಂದೇ ಕಟ್ಟಡ ಅಂತ ಕನ್ಸಿಡರ್ ಆಗ್ತಾ ಇದೆ. ಜೊತೆಗೆ ಅದು ಒಂದೇ ಮನೆ ಆಗಿರ್ತಾ ಇದೆ, ಜನಗಣತಿ ಮನೆ. ಕ್ಲಿಯರ್? ಎಸ್, ಬನ್ನಿ ಮತ್ತೆ ಸನ್ನಿವೇಶಗಳು ಕೆಲವೊಂದು ಇದಾವೆ ಸ್ನೇಹಿತರೆ. ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಸನ್ನಿವೇಶ ನೋಡಿ. ಇಲ್ಲಿ ಒಂದೇ ಆವರಣದಲ್ಲಿ ಏನಕ್ಕಾಗತ್ತೆ, ಒಂದು ವಾಸದ ಮನೆ ಇದೆ ರೀ, ಒಂದು ವಾಸದ ಮನೆ ಇದೆ. ಅಲ್ಲೇ ಸೈಡ್ ದನದ ಕೊಟ್ಟಿಗೆ ಇದೆ ರೀ, ದನಗಳ ರೂಮ್ ಇದೆ. ಅಲ್ಲೇ ಸೈಡ್ ಒಂದು ಸ್ಟೋರ್ ರೂಮ್ ಇದೆ. ಹೌದಾ? ಸೊ ಗಮನಿಸ್ಬೇಕು, ಇಲ್ಲಿ ವಾಸಸ್ಥಳ, ಇಲ್ಲಿ ಅಡಿಗೆ ಮಾಡ್ತಾ ಇದಾರೆ, ಅಡಿಗೆನು ಮಾಡ್ತಾ ಇದಾರೆ, ಇಲ್ಲೇ ವಾಸ ಇರ್ತಾರೆ ಅನ್ಕೊಳ್ಳೆ. ಸೊ ಇದು ಒಂದು ಮನೆ ಆಯ್ತು. ದನದ ಕೊಟ್ಟಿಗೆ, ಯಾಕಂದ್ರೆ 4 ಗೋಡೆಗಳದಾವು, ಮೇಲ್ಛಾವಣಿ ಇದೆ ಅನ್ಕೊಳ್ಳೆ, ಅದು ಒಂದ್ ಏನೈತೆ ಹೇಳ್ರಿ, ಜನಗಣತಿ ಮನೆ. ಸೊ ಕಾರ್ಯಾಗಾರ, ಸ್ಟೋರ್ ರೂಮ್ ಇದೆ, ಸಾಮಾನುಗಳನ್ನ ಇಟ್ಟಿದಾರು, ಅಂಗಡಿ ಇದೆ, ಹೋಟೆಲ್ ಇದೆ, ಯಾವ್ದೋ ಒಂದು ರೂಮ್ ಇದೆ, ಬಳಕೆಯಲ್ಲಿದೆ ಅಥವಾ ಬಳಕೆಯಲ್ಲಿ ಇಲ್ಲ ಅಂತ ತಿಳ್ಕೊರಿ, ಖಾಲಿ ಇದೆ, ಅದೊಂದು ರೂಮ್ ಆಗ್ತೈತಿ. ಹಾಗಾದ್ರೆ ಒಟ್ಟು ಜನಗಣತಿ ಮನೆಗಳು ಎಷ್ಟದು, 3 ಅದು ರೀ. ಹೌದಾ? ಬಟ್ ಆ ಕಟ್ಟಡ ಎಷ್ಟು ಹೇಳ್ಬೇಕು, ನಾವು 10ನೇ ಕಟ್ಟಡಕ್ಕೆ ಬಂದಿವೆ ಇವಾಗ 3 ನೋಡಿ. ಜನಗಣತಿ ಮನೆಗಳು 3, ಕಟ್ಟಡ ಏನನ್ಬಹುದು ಒಂದೇ ಅಂತನೂ ತೋರಿಸಬಹುದು. ಇಲ್ಲ, ಕೆಲವೊಮ್ಮೆ ಏನ್ ಮಾಡ್ಬೇಕು, ನೀವು ಈ ರೀತಿನೂ ಮಾಡಬಹುದು. ಯಾವ ರೀತಿ ರೀ, 3 ಪ್ರತ್ಯೇಕ ಮನೆಗಳಂತನೂ ತೋರಿಸಬಹುದು. ಅಂದ್ರೆ ಇದಕ್ಕೊಂದು ಸಪರೇಟ್ ಕಟ್ಟಡ ನೋಡಿ, ಇದು 10ನೇ ಕಟ್ಟಡ, ಇಲ್ಲಿ ಒಂದು ಮನೆ ಇದೆ. ಇದು 11ನೇ ಕಟ್ಟಡ, ಇದು ಒಂದು ಮನೆ ಇದೆ. ಇಲ್ಲಿ ಇದು 12ನೇ ಕಟ್ಟಡ. ಸೊ ಇಲ್ಲಿ ಏನಾಗಿದೆ ಹೇಳ್ರಿ, ಸಾರಿ 12ನೇ ಕಟ್ಟಡ, ಇಲ್ಲಿ ಒಂದು ಜನಗಣತಿ ಮನೆ ಇದೆ. ಅವುಗಳನ್ನ ಪ್ರತ್ಯೇಕ ನೋಡಿ, ವಾಸಸ್ಥಳದಿಂದ ಪ್ರತ್ಯೇಕ ಕಟ್ಟಡಗಳು ಮತ್ತು ಪ್ರತ್ಯೇಕ ಜನಗಣತಿ ಮನೆಗಳಾಗುತ್ತವೆ. ಗಮನಿಸ್ಬೇಕು, ಕನ್ಫ್ಯೂಷನ್ ಮಾಡ್ಕೊಂಗಿಲ್ಲ. ಸೊ ಇಲ್ಲಿ ಏನಾಗಿದೆ ಹೇಳ್ರಿ, ಒಂದ ಮನೆ ಇದೆ ರೀ, ಒಂದ ಟಾಯ್ಲೆಟ್ ಇದೆ, ಒಂದ ಬೈಟಕ್ ಇದೆ, ಜೊತೆಗೆ ಅಡುಗೆ ಮನೆ ಇದೆ. ಇದೆಲ್ಲಾ ಕೂಡ ಒಂದು ಕಟ್ಟಡ ಅಂತ ಕನ್ಸಿಡರ್ ಮಾಡ್ತಾ ಇದಾವೆ. ಆದರೆ ನೆನ್ಪಿಟ್ಕೋರಿ, ಇಲ್ಲಿ ವಾಸದ ಮನೆ ಅಂದ್ರೆ ಅಡುಗೆ ಮನೆ, ವಾಸದ ಮನೆ ಇಲ್ಲೇ ಇದೆ. ಇದು ಸಪರೇಟ್, ದನದ ಕೊಟ್ಟಿಗೆ ಸಪರೇಟ್ ಇದೆ, ಕಾರ್ಯಾಗಾರ ಸ್ಟೋರ್ ರೂಮ್ ಸಪರೇಟ್ ಇದೆ ಅನ್ಕೊಳ್ಳಿ. ಇವು ಒಂದೇ ಆವರಣದಲ್ಲಿ ಇದ್ರೂ ಸಹಿತ 3 ಕಟ್ಟಡಗಳು ಅಂತ ಕನ್ಸಿಡರ್ ಮಾಡ್ಬೇಕು. ಅವ್ರು ಹೇಳ್ತಾರ ಪ್ರತ್ಯೇಕ ಕಟ್ಟಡಗಳು, ಕೆಲವೊಂದು ಉದ್ಯೋಗ, ಕೃಷಿ ಬಳಸ್ತಕ್ಕಂತ ಉಪಕರಣಗಳನ್ನ ಇಟ್ಟಿರ್ತಾರೆ. ಹೌದಾ? ಸೊ ಹಾಗಾಗಿ ಅವುಗಳನ್ನ ಪ್ರತ್ಯೇಕ ಕಟ್ಟಡಗಳ ಜೊತೆಗೆ ಪ್ರತ್ಯೇಕ ಜನಗಣತಿ ಮನೆಗಳಾಗಿರ್ತದೆ. ಹಾಗಾದ್ರೆ ಇದೊಂದು ಕಟ್ಟಡ, ಇಲ್ಲಿ ಒಂದೇ ಜನಗಣತಿ ಮನೆ ಇದೆ. ಇದು ಒಂದು ಕಟ್ಟಡ, ಇಲ್ಲೊಂದು ಜನಗಣತಿ ಮನೆ ಇದೆ. ಇದು ಒಂದು ಕಟ್ಟಡ, ಇದು ಒಂದು ಜನಗಣತಿ ಮನೆ ಆಗಿರ್ತಾ ಇದೆ. ಅಂದ್ರೆ 3 ಕಟ್ಟಡ, 3 ಜನಗಣತಿ ಮನೆಗಳ ನೀವೇನ್ ಮಾಡ್ಬೋದು, ಡಿಸೈಡ್ ಮಾಡಬಹುದು. ಸ್ನೇಹಿತರೆ ನೆನ್ಪಿಟ್ಕೋರಿ, ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಾನು. ಹೌದಾ? ಎಸ್, ಬನ್ನಿ ಹಾಸ್ಟೆಲ್ ಬಗ್ಗೆ ನಾವು ನೋಡ್ತಾ ಇದ್ದಾವೆ. ಸಂಸ್ಥಾ ರೂಪದ ಕುಟುಂಬಗಳಿದ್ದು ಅನ್ನ ಯಾವ ರೀತಿ ಡಿಸೈಡ್ ಮಾಡಬೇಕು. ಹೌದಾ? ಸೊ ಸಂಸ್ಥಾ ರೂಪದಲ್ಲಿ ಹಾಸ್ಟೆಲ್ಗಳು ಈ ರೀತಿ ಇರ್ತಾ ಇದಾವೆ. ಹೌದಾ? ಈ ಇಡೀ ವಸತಿ ಗೃಹವನ್ನ ನಾವೇನ್ ನೋಡ್ತೇವೆ, ಒಂದು ಕಟ್ಟಡ ಅಂತ ಕರಿತಾ ಇದ್ದೇವೆ. CN 13 ಅಥವಾ ಬೇರೆ 13 ಜನ ವಸತಿ 1 ಅಂತ ಬರೀಬಹುದು. ಅಥವಾ ಇದೇ ಸೈಡ್ ಏನಾದ್ರು ಮತ್ತೊಂದು ಮನೆ ಇತ್ತಿಲ್ಲಿ, ಅಲ್ಲಿ ವಾರ್ಡನ್ ಏನಾದ್ರು ವಾಸ ಇದ್ದ, ವಾರ್ಡನ್ ವಾಸದ ಅವನೊಂದು ಸಪರೇಟ್ ಅಡಿಗೆ ಮಾಡ್ತಿದ್ದ, ಈ ಹುಡುಗರಿಗೆ ಸಪರೇಟ್ ಅಡಿಗೆ ಇತ್ತಂದ್ರ ಅವಾಗ ಇದೇನಾಗಿರ್ತೈತಿ ಹೇಳ್ರಿ, ಜನಗಣತಿ ಮನೆ 1 ಬದಲಾಗಿ ಏನಾಗ್ತಾವ 2 ಆಗ್ತದೆ. ಯಾಕ, ಈ ಮಕ್ಕಳದು ಒಂದು ಜನಗಣತಿ ಮನೆ ಆಯ್ತು, ವಾರ್ಡನ್ ಒಂದು ಏನೈತಿ ಹೇಳ್ರಿ 2ನೇ ಜನಗಣತಿ ಮನೆ ಆಯ್ತು. ಬಟ್ ಕಟ್ಟಡ ಇರೋದು ಎಷ್ಟು ಹೇಳ್ರಿ, ಯಾಕ ಒಂದೇ ಆವರಣದಲ್ಲಿ ಇರೋದ್ರಿಂದ ಅದಕ್ಕೆ ನಾವು ಒಂದೇ ಕಟ್ಟಡ ತಂದನೆ ಏನ್ ಮಾಡುವುದು, ಕನ್ಸಿಡರ್ ಮಾಡಬಹುದು. ಯಾವುದೇ ಸಮಸ್ಯೆ ಇರುವುದಿಲ್ಲ. ಕ್ಲಿಯರ್? ಎಸ್, ದಟ್ ಈಸ್ ಏನಪ್ಪಾ ಅಂದ್ರ ಇಂಟ್ರೆಸ್ಟಿಂಗ್ ಆಗಿರ್ತಾ ಇದೆ ಸ್ನೇಹಿತರೆ, ನೆನ್ಪಿಟ್ಟುಕೋರಿ. ಒಟ್ಟಾರೆ ನಾವು ಕೊನೆಗೆ ಒಂದು ಸಂಕ್ಷಿಪ್ತವಾಗಿ ನೋಡೋರೆ ನೋಡಿ, ಒಂದೇ ರಚನೆ ಒಂದೇ ಕುಟುಂಬ ಇತ್ತಂದ್ರ ಸೇಮ್ ಹಂಗ ಇತ್ತು. ಅಥವಾ ಒಂದೇ ಮನೆ ನಾವು ಫಸ್ಟ್ ನೋಡಿದ್ದಿಲ್ಲ, ಅವಾಗ ಕಟ್ಟಡದ ಸಂಖ್ಯೆನೂ ಒಂದಾಗಿರ್ತೈತಿ, ಮನೆಗಳ ಸಂಖ್ಯೆನೂ ಸಹಿತ ಏನಾಗಿರ್ತೈತಿ, ಒಂದೇ ಆಗಿರ್ತಾ ಇದೆ. ನೆನ್ಪಿಟ್ಕೋರಿ. ಇಲ್ಲಿ ಇನ್ನ ಬಹುಮಡಿ ಅಥವಾ ಹಲವು ಫ್ಲಾಟ್ ಗಳು ಇದ್ದಂದ್ರ ಒಂದ್ರ ಮೇಲೆ ಇದ್ದಂದ್ರ ಅಲ್ಲಿ ಕಟ್ಟಡ ಒಂದಾತಂತ ತಗೋರಿ, ಏನ್ ಸಮಸ್ಯೆ ಬರಂಗಿಲ್ಲ. ಬಟ್ ಜನಗಣತಿ ಮನೆಗಳು ಏನಾಗಿರ್ತಾವೆ, ಬಹಳಷ್ಟು ಆಗಿರ್ತಾ ಇದಾವೆ. ಅವುಗಳಿಗೆ ನೀವೇನ್ ಮಾಡಬೇಕು, ಬಾಗಿಲು ಕುಟುಂಬಗಳಿಗೆ ಅನುಗುಣವಾಗಿ ಜನಗಣತಿ ಮನೆಗಳ ಸಂಖ್ಯೆನ ಕೊಡಬೇಕಾದೈತಿ. ಇನ್ನ ಒಂದೇ ಆವರಣದಲ್ಲಿ ಪ್ರತ್ಯೇಕ ಬ್ಲಾಕ್ಗಳು ಇದ್ದು ಅಂದ್ರೆ, ಪ್ರತ್ಯೇಕ ಬ್ಲಾಕ್ ಅಂದ್ರೆ ನಾನು ಫಸ್ಟ್ ನೋಡಿದ್ದೆ, ಒಂದೇ ಆವರಣದಲ್ಲಿ ಈ ರೀತಿ ಬ್ಲಾಕ್ಗಳು ಬರ್ತಾ ಇದಾವೆ. ಹೌದಾ? ಸೊ ಹಿಂಗಿದ್ದು ಅಂದ್ರೆ ಇವು ಪ್ರತ್ಯೇಕ ಕಟ್ಟಡಗಳಾಗ್ತಾವ. ಎಷ್ಟು ಬೇಕಷ್ಟು ಆಗ್ಬೋದು, ಎಷ್ಟು ಬೇಕಷ್ಟು ಆಗ್ಬೋದು. ಅಲ್ಲಿ ಜನಗಣತಿ ಮನೆಗಳು ಸಹಿತ ಏನಾಗ್ಬೋದು, ಎಷ್ಟು ಬೇಕಾದಷ್ಟು ಆಗ್ಬೋದು. ಕೆಲವೊಂದು ಬ್ಲಾಕ್ಗಳು ಹಿಂಗೂ ಬರ್ತಿರ್ತವೆ.
ಹೌದಾ. ಸೊ ಈ ರೀತಿ ಇರ್ತಾ ಇದಾವೆ. ಅವಾಗ ಇವಾಗ ಪ್ರತ್ಯೇಕವಾದದ್ದು ಕಟ್ಟಡಗಳು ಬೇರೆ, ಜೊತೆಗೆ ಜನವಸತಿ ಮನೆಗಳು ಸಹಿತ ಏನಾಗಿರ್ತವೆ ಅಂದ್ರೆ ಬೇರೆ ಬೇರೆ ಆಗಿರ್ತಾ ಇದಾವೆ. ಇನ್ನು ಒಂದೇ ಆವರಣದಲ್ಲಿ ವಾಸ ಮತ್ತು ಕೊಟ್ಟಿಗೆ ಅಂಗಡಿ ಇತ್ತಂದ್ರೆ ಸಿಂಪಲ್ ನಾನು ಹೇಳಿ ನೋಡಿ, ವಾಸಕ್ಕೊಂದು ಕೊಟ್ಟಿಗೆ ಒಂದು, ಹಂಗಾರೆ ವಾಸದೊಂದು ಕಟ್ಟಡ, ಕೊಟ್ಟಿಗೆದೊಂದು ಕಟ್ಟಡ ಆಗಿರ್ತೈತ, ಅಂಗಡಿದೊಂದು ಕಟ್ಟಡ ಆಗಿರ್ತಾ ಇದೆ. ಹಾಗಾಗಿ ಕಟ್ಟಡದ ಸಂಖ್ಯೆನೂ ಬೇರೆ ಬೇರೆ ಆಗಿರ್ತೈತಿ. ಅಲ್ಲಿ ಹಲವು ಏನಾಗಬಹುದು ಹೇಳ್ರಿ ಮನೆಗಳ ಸಂಖ್ಯೆ ಆಗಬಹುದು, ಕೆಲವೊಮ್ಮೆ ಒಂದೊಂದು ಇರಬಹುದು, ಹೆಚ್ಚಿಗೆನೂ ಆಗ್ಬಹುದು. ಡಿಪೆಂಡ್ ಅಪಾನ್ ಅಲ್ಲಿ ಒಂದು ಸಿಚುವೇಶನ್ ತಕ್ಕಂಗೆ ಇರ್ತಾ ಇದೆ. ಮೇಲೆ ವಾಸ ಇರುವ ಕೆಳಗೆ ಅಂಗಡಿ ಐತಂದ್ರೆ ಅವಾಗ ಅಲ್ಲಿ ಏನಾಗಿರ್ತೈತಿ ಹೇಳ್ರಿ ಕಟ್ಟಡ ಒಂದೇ, ಜನವಸತಿಗಳು ಎರಡಂತ ಹೇಳ್ಬೋದು. ಹೌದಾ. ಎಸ್. ಇನ್ನು ಒಂದೇ ಆವರಣದಲ್ಲಿ ವಾಸ ಮತ್ತು ಪ್ರತ್ಯೇಕ ಶೌಚಾಲಯ ಅಡಿಗೆ ಮನೆ ಇದ್ರೆ ಗಮನಿಸಬೇಕು. ಇನ್ನು ಕೈ ಇದೆ ನಾನು ಒಂದೇ ಆವರಣದಾಗ ನಾನು ಹೇಳಿಲ್ಲ, ಒಂದ್ ಕಡೆ ಮನೆ ಇದೆ, ಒಂದ್ ಕಡೆ ಟಾಯ್ಲೆಟ್ ಇದೆ, ಒಂದ್ ಕಡೆ ಮಲಗಾಕಿದೆ, ಒಂದ್ ಕಡೆ ಅಡಿಗೆಗೆ ಇದೆ, ಅಂತದಿತ್ತಂದ್ರ ಅದು ಕಟ್ಟಡನೂ ಒಂದೇ ಕನ್ಸಿಡರ್ ಮಾಡಬೇಕು. ಅಲ್ಲಿ ಜನವಸತಿ ಮನೆನೂ ಸಹಿತ ಏನಾಗಿರ್ತೈತಿ ಒಂದೇ ಆಗಿರ್ತಾ ಇದೆ. ಇನ್ನು ಹಾಸ್ಟೆಲ್, ವಸತಿ ನಿಲಯಗಳಾಗಿರ್ಬೋದು, ವೃದ್ಧಾಶ್ರಮಗಳಾಗಿರ್ಬೋದು, ಅನಾಥಾಶ್ರಮಗಳಾಗಿರ್ಬೋದು, ಹೌದಾ. ಸೊ ಅವೇನಾದ್ರೂ ಇದ್ದು ಅಂದ್ರೆ ಅವು ಒಂದೇ ಕಟ್ಟಡ, ಒಂದೇ ಜನಗಣತಿ ಮನೆ ಅದನ್ನು ಕನ್ಸಿಡರ್ ಮಾಡಬೇಕು. ಯಾವಾಗ ಸ್ಪೆಸಿಫಿಕ್ ಆಗಿರ್ತೈತಿ ಹೇಳ್ರಿ, ಆ ಒಂದು ಹಾಸ್ಟೆಲ್ ನಲ್ಲಿ ಸಪರೇಟ್ ಆಗಿ ವಾರ್ಡನ್ ತನ್ನ ಊಟವನ್ನ ಅಡುಗೆನ ಪ್ರತ್ಯೇಕವಾಗಿ ಏನಾದ್ರು ಮಾಡ್ಕೊತಿದ್ರೆ, ಹಾಸ್ಟೆಲ್ ಮಕ್ಕಳಿಗೊಂದು ಅಡುಗೆ ಆಗಿರ್ತಾ ಇದೆ, ತನಗೆ ಏನಾದ್ರು ಬೇರೆ ಮಾಡ್ತಿದ್ರೆ ಅವಾಗ ಏನಾಗಿರ್ತೈತಿ ಹೇಳ್ರಿ, ಸೊ ದಟ್ ಈಸ್ ಅಲ್ಲಿ ಜನವಸತಿಗಳು ಎರಡಾಗಿರ್ತಾ ಇದಾವೆ, ನೆನ್ಪಿಟ್ಟುಕೋರಿ. ಓಕೆ. ಎಸ್. ಸೊ ಇದೇನಪ್ಪಾ ಅಂದ್ರೆ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಅಂಶ ಸ್ನೇಹಿತರೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಭಾಗದಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಮ್ಯಾಪ್ ಅನ್ನ ಯಾವ ರೀತಿ ರೆಡಿ ಮಾಡಬಹುದು, ಮ್ಯಾಪ್ ರೆಡಿ ಮಾಡ್ರಿ ಅಂದ್ರೆ ಅರ್ಧ ಜನಗಣತಿಯನ್ನ ಮುಗಿದ ಹಾಗೆ. ಹಾಗಾದ್ರೆ ಅತಿ ಸರಳವಾಗಿ ಜನಗಣತಿಯನ್ನ ಯಾವ ರೀತಿ ಮ್ಯಾಪಿಂಗ್ ಮಾಡಬಹುದು, ಅಲ್ಲಿ ಅನುಸರಿಸ್ತಕ್ಕಂಥ ಮಾರ್ಗಗಳು ಯಾವುವು ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ಚರ್ಚೆ ಮಾಡೋಣ. ಥ್ಯಾಂಕ್ ಯು ಸ್ನೇಹಿತರೆ. ಥ್ಯಾಂಕ್ ಯು.